ಎಲ್ರಿಗೂ ನಮಸ್ಕಾರ. ನಾನು ದೈವ ಚಿತ್ರದ ನಟ ಮತ್ತು ನಿರ್ದೇಶಕ ಜಯರಾಜ್. ಮೊದಲಿಗೆ ಸಮಸ್ತ ಭಾರತೀಯರಿಗೂ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಮಗೆಲ್ಲ ಸ್ವತಂತ್ರ ಬಂದು 79 ವರ್ಷಗಳು ಕಳೆದಿದೆ. ನಮ್ಮ ವಿರುದ್ಧ ದೌರ್ಜನ್ಯ ಮಾಡ್ತಿದ್ದಂಥವ್ರು, ನಮ್ಮ ಸಂಪತ್ತನ್ನು ಲೂಟಿ ಮಾಡ್ತಿದ್ದಂಥವ್ರ ವಿರುದ್ಧ ಹೋರಾಡಿದಂಥ ನಮ್ಮ ಹಿರಿಯರು ನಮಗೆಲ್ಲ ಸ್ವತಂತ್ರನ ತಂದುಕೊಟ್ರು. ಸ್ವಾತಂತ್ರ್ಯಕ್ಕಾಗಿ ಕೋಟ್ಯಾಂತರ ಜನ ಹೋರಾಡಿದ್ದಾರೆ, ಲಕ್ಷಾಂತರ ಜನ ಜೀವ ಕಳ್ಕೊಂಡಿದ್ದಾರೆ. ಅವರೆಲ್ಲ ಹೋರಾಟದ ಫಲ ನಮಗಿವತ್ತು ಸ್ವತಂತ್ರ ಸಿಕ್ಕಿದೆ. ಸ್ವತಂತ್ರ ಅಂದ್ರೇನು? ದಬ್ಬಾಳಿಕೆ ದೌರ್ಜನ್ಯದಿಂದ ದೂರ ಇದ್ದು ಪ್ರತಿಯೊಬ್ಬರು ಸಮಾನವಾಗಿ ಬದುಕುವಂಥದ್ದು ಸ್ವತಂತ್ರ. ಬ್ರಿಟಿಷರಿದ್ದಾಗ ಏನು ನಡೀತಾ ಇತ್ತು? ಅವರೆಲ್ಲ ನಮ್ಮ ದೇಶದ ಜನಗಳ ಮೇಲೆಲ್ಲ ದಬ್ಬಾಳಿಕೆ ಮಾಡಿ ನಮ್ಮನ್ನೆಲ್ಲ ಕ್ರೂರವಾಗಿ ನಡೆಸ್ಕೊಂಡು ನಮ್ಮ ದೇಶದ ಸಂಪತ್ತನ್ನೆಲ್ಲ ಹೊತ್ಕೊಂಡು ಹೋದ್ರು ಅಲ್ವಾ? ಆ್ಯಕ್ಚುಲಿ ನಾವು ಭಾರತದಲ್ಲಿ ಹುಟ್ಟಿರೋದಕ್ಕೆ ನಾವು ಪುಣ್ಯವಂತರು ಅಂದ್ಕೋಬೇಕು. ಇಂಥ ಒಂದು ಸಂಪತ್ತು ಭರಿತವಾದಂಥ ಒಂದು ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ಆಗಾಗ ಭೂಕಂಪ ನಡೆಯುವಂಥ ಒಂದು ಜಪಾನ್ ಎಲ್ಲ ನಮಗಿಂತ ಮುಂದುವರೆದ್ಬಿಟ್ಟಿದೆ. ನಮಗೆ ಪ್ರಕೃತಿನೇ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನಾವು ಬೆಳೀತಾ ಇಲ್ಲ. ಯಾಕೆ? ಇದಕ್ಕೆ ನಮ್ಮ ನಾನು ಪ್ರೀತಿಸುವಂಥ, ಇಷ್ಟಪಡುವಂಥ ರಾಷ್ಟ್ರಕವಿ ಕುವೆಂಪು ಅವರು ಉತ್ತರನ ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ನಮ್ಮವರಿಂದನೇ ನಮ್ಗೆ ಅನ್ಯಾಯ ಆಗ್ತಿದ್ರು ನಾವು ಹೋರಾಡದೇ ಇರೋದು ಎಷ್ಟು ಸರಿ? ಬದಲಾವಣೆ ತರಬೇಕಂದ್ರೆ ಮೊದಲು ನಾವು ಬದಲಾಗಬೇಕು. ಸೊ ಈ ಸ್ವತಂತ್ರ ದಿನಾಚರಣೆಯಿಂದ ನಾವೆಲ್ಲ ಏನೊಂದು ರೆಸಲ್ಯೂಷನ್ ಮಾಡೋಣ ಅಂದರೆ, ಎಲ್ಲರೂ ತಪ್ಪು ನಡೀತಾ ಇದ್ದರೆ ಅದನ್ನು ಪ್ರಶ್ನೆ ಮಾಡುವಂಥ ಒಂದು ಮನೋಭಾವನ ಬೆಳೆಸ್ಕೊಳ್ಳೋಣ. ಯಾಕಂದರೆ ಪ್ರಶ್ನೆ ಮಾಡಿಲ್ಲ ಅಂದರೆ ಅವ್ರು ಮಾಡಿದ್ದೆಲ್ಲ ಅವ್ರು ಮಾಡ್ಕೊಂಡು ಹೋಗ್ತಾನೇ ಇರ್ತಾರೆ. ಈ ವ್ಯವಸ್ಥೆ ಹಾಗೇ ಮುಂದುವರೆದ್ಬಿಡುತ್ತೆ. ಪ್ರಶ್ನೆ ಮಾಡಬೇಕು. ಈಗ ಒಂದು ಪೊಲೀಸ್ ಸ್ಟೇಷನಲ್ಲಿ ನಿಮ್ಗೆ ಅನ್ಯಾಯ ಆಗ್ತಿದೆಯಾ? ಪ್ರಶ್ನೆ ಮಾಡಿ. ಅವ್ರ ಅಯ್ಯರ ಹತ್ರ ಹೋಗಿ ಅವರೆಲ್ಲ ಖಂಡಿತ ಎಲ್ಲರೂ ಒಂದು ಕಡೆ ನ್ಯಾಯ ಸಿಕ್ಕೇ ನೀವು ಕರೆಕ್ಟಾಗಿದ್ದು ನ್ಯಾಯವಾಗಿದ್ದೀರಾ ಅಂತ ಹೇಳಿದ್ರೆ ನೀವು ಯಾವ ಲೆವೆಲ್ಗಾದರೂ ಹೋಗಿ ನ್ಯಾಯ ತಗೋಬೋದು. ಮಗುಗೆ ತಾಯಿ ಹಾಲು ಕುಡಿಸ್ಬೇಕಂದ್ರೂ ಮಗು ಹತ್ರನೇ, ಇಲ್ಲ ಅಂದರೆ ಮಗು ಮಲಗಿದೆಯಲ್ಲ ಅಂತ ತಾಯಿ ಸುಮ್ಮನೆ ಇದ್ಬಿಡ್ತಾರೆ. ಹಾಗೆ ನಾವು ಪ್ರಶ್ನೆ ಮಾಡಲಿಲ್ಲ ಅಂದರೆ ನಾವು ಮಾಡಿದ್ದೆ ಸರಿ ಅಂತೇಳಿ ಎಲ್ಲರೂ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಇವತ್ತಿಂದ ಎಲ್ಲೇ ತಪ್ಪು ನಡೆದ್ರು ಅದನ್ನು ಪ್ರಶ್ನೆ ಮಾಡುವಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋಣ. ಈಗ ಗೌರ್ಮೆಂಟ್ ಆಫೀಸ್ಗೆ ಹೋದರೆ ಅಲ್ಲೇನೋ ನಿಮ್ಮ ಕೆಲಸ ಮಾಡಿಕೊಟ್ಟಿಲ್ಲ, ಲಂಚ ಕೇಳ್ತಿದ್ದಾರೆ ಅಂದರೆ ಪ್ರಶ್ನೆ ಮಾಡಿ. ಯಾಕೆ ಮಾಡಬಾರ್ದು? ಅವರೆಲ್ಲ ಏನಕ್ಕಿರೋದು? ಏನಕ್ಕಂದರೆ ನಮ್ಮಂಥ ಸಾಮಾನ್ಯ ಜನರಿಗೋಸ್ಕರ ಕೆಲಸ ಮಾಡಲಿಕ್ಕೆ. ಆ್ಯಂಡ್ ನಾವು ಎಲೆಕ್ಟ್ ಮಾಡುವಂಥ ಒಂದು ಪ್ರತಿನಿಧಿಗಳು ಕೂಡ ನಮಗೋಸ್ಕರ ಕೆಲಸ ಮಾಡಲಿಕ್ಕೆ ನಾವು ಎಲೆಕ್ಟ್ ಮಾಡಿ ಕಳಿಸುವಂಥವ್ರು. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸ್ವಾತಂತ್ರ್ಯ ಬರಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡುವಂಥ ಒಂದು ಮನೋಭಾವನ ಬೆಳೆಸ್ಕೋಬೇಕು. ಯಾವುದೇ ಅನ್ಯಾಯ ನಡೀತಾ ಇದ್ದರೆ ಅದ್ರ ವಿರುದ್ಧ ಹೋರಾಡುವಂಥ ಒಂದು ಮನೋಭಾವನ ಬೆಳೆಸ್ಕೋಬೇಕು. ನಾನು ಈ ಸ್ವಾತಂತ್ರ್ಯ ದಿನಾಚರಣೆಯಿಂದ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದರೆ, ಪ್ರತಿಯೊಬ್ಬರು ನೀವು ನಿಮ್ಮ ಸುತ್ತಮುತ್ತ ಎಲ್ಲೇ ಅನ್ಯಾಯ ನಡೀತಾ ಇದ್ರು ಅದ್ರ ವಿರುದ್ಧ ಹೋರಾಡುವಂಥದ್ದು, ಹಾಗೆ ಯಾವುದೇ ಒಂದು ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡುವಂಥ ಒಂದು ಮನೋಭಾವನ ಬೆಳೆಸ್ಕೊಳ್ಳಿ ಅಂತ